ಇಂದಿನಿಂದ ಟಿವಿ9 ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ. ಸೊ ಈ ಒಂದು ಎಕ್ಸ್ಪೋ ಅರಮನೆ ಮೈದಾನದ ತ್ರಿಪುರವಾಸಿನಿ ಮೈದಾನದಲ್ಲಿ ನಡೀತಾ ಇರತಕ್ಕಂಥದ್ದು. ಈಗಷ್ಟೇ ಎಕ್ಸ್ಪೋ ಉದ್ಘಾಟನೆಗೊಂಡಿದ್ದು. ಈಗಾಗಲೇ 70ಕ್ಕೂ ಹೆಚ್ಚು ಕಾಲೇಜುಗಳು ಮತ್ತೆ ವಿಶ್ವವಿದ್ಯಾಲಯಗಳು ಕೂಡ ಈ ಒಂದು ಎಜುಕೇಶನ್ ಎಕ್ಸ್ಪೋನಲ್ಲಿ ಭಾಗವಹಿಸಿವೆ. ಹಾಗಾದ್ರೆ ಈ ಒಂದು ಎಕ್ಸ್ಪೋನಲ್ಲಿ ಏನೇನಿರುತ್ತೆ, ಸೊ ಯಾವೆಲ್ಲ ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ ಅನ್ನೋ ಕುರಿತಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ವಿಜುವಲ್ ಸಹ ಗಮನಿಸ್ತಾ ಹೋಗ್ಬೋದು. ಸದ್ಯಕ್ಕೆ ನಾನು ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಎಜುಕೇಶನ್ ಎಕ್ಸ್ಪೋ ಆವರಣದಲ್ಲಿದ್ದೀನಿ. ನೋಡ್ತಾ ಹೋಗ್ಬೋದು, ಇಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. 70ಕ್ಕೂ ಹೆಚ್ಚು ಕಾಲೇಜುಗಳು ಹಾಗೆ ಯೂನಿವರ್ಸಿಟಿಗಳು ಕೂಡ ಈ ಒಂದು ಎಕ್ಸ್ಪೋನಲ್ಲಿ ಭಾಗವಹಿಸಿವೆ. ಸೊ ಈ ಒಂದು ಎಕ್ಸ್ಪೋನಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ನೀಟ್ ಕೋಚಿಂಗ್ ಆಗಿರ್ಬೋದು, CA ಆಗಿರ್ಬೋದು, ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು, BBM ಆಗಿರ್ಬೋದು, ಕಾಮರ್ಸ್ ಡಿಗ್ರಿ ಆಗಿರ್ಬೋದು, ಹಾಗೆ ಓವರ್ಸೀಸ್ ಎಜುಕೇಷನ್ಸ್ಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಕೂಡ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಅದರ ಜೊತೆಗೆ CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಹಾಗೆ ಕ್ಯಾಟ್ ಎಕ್ಸಾಮ್ಸ್ ಆಗಿರ್ಬೋದು, ಹಾಗೆ ಓವರ್ಸೀಸ್ ಸೇರಿದಂತೆ ಒಂದಷ್ಟು ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೂ ಕೂಡ ನೀವು ಇಲ್ಲಿ ಮಾಹಿತಿಗಳನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ಸಾಕಷ್ಟು ಜನ ಪೋಷಕರು ಮತ್ತೆ ಮಕ್ಕಳು ಹುಡುಕ್ತಾ ಇರ್ತೀರಾ, ನಮ್ಮ ಕಾಲೇಜ್ ಮುಗಿದ ಮೇಲೆ PU ಎಲ್ಲ ಮುಗಿದ ಮೇಲೆ ಯಾವ ಕಾಲೇಜ್ಗಳಿಗೆ ಸೇರ್ಕೋಬೇಕು, ಏನು ಕೋರ್ಸ್ಗಳನ್ನ ಪಡ್ಕೋಬೇಕು, ಹಾಗೆ ಯಾವ ಕೋರ್ಸನ್ನು ತೆಗೆದುಕೊಂಡ್ರೆ ನಾವು ನಮ್ಮ ಸಕ್ಸಸ್ಗೆ ಅಥವಾ ನಮ್ಮ ಎಜುಕೇಷನ್ಗೆ ತಕ್ಕಂತೆ ನಾವು ಎಲ್ಲಿ ಬಿಲ್ಡ್ ಆಗ್ತೀವಿ ಅನ್ನೋ ಕುರಿತಾಗಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಂಥವರು ನಮ್ಮ ಎಜುಕೇಷನ್ ಎಕ್ಸ್ಪೋಗೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಸೂಕ್ತವಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಹೋಗುತ್ತೆ. ಸಾಕಷ್ಟು ಪ್ರತಿಷ್ಠಿತ ಕಾಲೇಜು ಸಂಸ್ಥೆಗಳು ಕೂಡ ಈ ಒಂದು ಎಜುಕೇಷನ್ ಎಕ್ಸ್ಪೋನಲ್ಲೂ ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ಈ ಒಂದು ಎಕ್ಸ್ಪೋ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗಿ ಸಂಜೆ 7 ಗಂಟೆ ತನಕನೂ ಕೂಡ ನಡೆಯುತ್ತೆ. ಇವತ್ತು, ನಾಳೆ ಹಾಗೂ ನಾಡಿದ್ದು 3 ದಿನಗಳ ಕಾಲ ಈ ಒಂದು ಎಜುಕೇಷನ್ ಎಕ್ಸ್ಪೋ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಎಕ್ಸ್ಪೋಗೆ ನಮ್ಮ ರಾಜ್ಯದ ಎಲ್ಲ ಪ್ರತಿಷ್ಠಿತ ಕಾಲೇಜು ಹಾಗೆ ವಿಶ್ವವಿದ್ಯಾನಿಲಯಗಳು ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ನೀವು ವಿಜುವಲ್ ಸಹ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಸಾಕಷ್ಟು ಪೋಷಕರು ಕೂಡ ಬಂದು ಈ ಒಂದು ಎಜುಕೇಷನ್ ಎಕ್ಸ್ಪೋನ ಮಾಹಿತಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂದರೆ ಯಾವ ಕೋರ್ಸನ್ನು ತೆಗೆದುಕೊಂಡ್ರೆ ಹಾಗೆ ಯಾವ ಕಾಲೇಜುಗಳಿಗೆ ಸೇರಿಕೊಂಡ್ರೆ ನಮಗೆ ಮಕ್ಕಳಿಗೆ ಸರಿ ಹೊಂದತೆ ಅನ್ನೋ ಕುರಿತಾಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು, ಈಗಾಗಲೇ ಒಂದಷ್ಟು ಕ್ರೌಡ್ ಕೂಡ ಕಂಡು ಬರ್ತಾ ಇದೆ. ಸೊ ಈ ಒಂದು ಎಜುಕೇಷನ್ ಎಕ್ಸ್ಪೋನಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳು ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ಎಲ್ಲ ರೀತಿಯಾದಂತಹ ಕೋರ್ಸ್ಗಳ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ನೋಡ್ತಾ ಹೋಗ್ಬೋದು, ವಿಜುವಲ್ಸ್ ಗಮನಿಸ್ತಾ ಹೋಗ್ಬೋದು. ಆಯಾ ಕಾಲೇಜುಗಳಿಂದ ಬಂದಂತಹ ಪೋಷಕರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಆಯಾ ಕಾಲೇಜುಗಳ ಲೆಕ್ಚರರ್ಸ್ಗಳು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಎಕ್ಸ್ಪೋ ಇನ್ನು 3 ದಿನಗಳ ಕಾಲ ನಡೆಯುತ್ತೆ. ಸೊ ಸಾಕಷ್ಟು ಜನ ಕೂಡ ಬಂದು ಈ ಒಂದು ಎಕ್ಸ್ಪೋದ ಮಾಹಿತಿ ಕೂಡ ಪಡ್ಕೊಳ್ಬಹುದಾಗಿದೆ. ಸೊ ಈ ಒಂದು ಎಕ್ಸ್ಪೋನಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಕಾಲೇಜು ಮುಗಿದ ನಂತರದಲ್ಲಿ ಮಕ್ಕಳಿಗೆ ಯಾವ ರೀತಿಯಾದಂತಹ ಕೋರ್ಸನ್ನು ಕೊಡಬೇಕು, ಯಾವ ಕಾಲೇಜಿಗೆ ಸೇರಿಸಬೇಕು ಎನ್ನುವಂತಹ ಗೊಂದಲಗಳಿದ್ರೆ ಆ ಒಂದು ಗೊಂದಲಕ್ಕೆ ನಿಮಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಇನ್ನು ಒಂದಷ್ಟು ಪೋಷಕರು ಒಂದಷ್ಟು ಗೊಂದಲದಲ್ಲಿರ್ತೀರಾ. ಸೊ ಫೀಸನ್ನು ಹೇಗೆ ಕಟ್ಟೋದು, ಪ್ರತಿಷ್ಠಿತ ಕಾಲೇಜುಗಳಿಗೆ ಸೇರಿಸಿ ಯಾವ ರೀತಿಯಾಗಿ ಫೀಸನ್ನು ಕಟ್ಟುವುದು ಅನ್ನುವಂತಹ ಬಗ್ಗೆ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಇಲ್ಲಿ ಎಜುಕೇಷನ್ಸ್ ಲೋನ್ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸಾಕಷ್ಟು ಬ್ಯಾಂಕ್ಗಳು ಕೂಡ ಈ ಒಂದು ಎಕ್ಸ್ಪೋನಲ್ಲೂ ಕೂಡ ಈಗಾಗಲೇ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ವಿಜುವಲ್ ಸಹ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಪ್ರತಿಷ್ಠಿತ ಬ್ಯಾಂಕ್ಗಳು, ಕಾಲೇಜುಗಳು ಹಾಗೆ ವಿಶ್ವವಿದ್ಯಾನಿಲಯಗಳು ಕೂಡ ಈ ಒಂದು ಎಕ್ಸ್ಪೋನಲ್ಲೂ ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಪೋಷಕರು ಹಾಗೆ ಮಕ್ಕಳು ಕೂಡ ಈ ಒಂದು ಎಕ್ಸ್ಪೋಗೆ ಬರ್ತಾ ಇದ್ದಾರೆ. ತಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ. ಸೊ ಇನ್ಯಾಕೆ ತಡ ಮಾಡ್ತೀರಾ, ಎಲ್ಲರೂ ಕೂಡ ಬನ್ನಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್ ಕೊಡಿಸ್ಬೇಕು ಅಂತ ಹೇಳಿದರೆ, ಒಳ್ಳೆ ಕಾಲೇಜುಗಳಿಗೆ ಸೇರಿಸ್ಬೇಕು ಅಂತ ಹೇಳಿದರೆ ನಿಜವಾಗ್ಲೂ ಟಿವಿ9ನ ಎಕ್ಸ್ಪೋ ನಿಜವಾಗ್ಲೂ ಒಂದು ಉತ್ತಮವಾದಂತಹ ವೇದಿಕೆ ಆಗುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಸೊ ಈ ಒಂದು ಎಕ್ಸ್ಪೋ ಬೆಳಗ್ಗೆ 10 ಗಂಟೆಗೆ ಆರಂಭ ಆಗಿ ಸಂಜೆ 7 ಗಂಟೆವರೆಗೂ ಕೂಡ ನಡೆಯುತ್ತೆ. ಸೊ ಇದು 8ನೇ ಆವೃತ್ತಿ ಕೂಡ ಹೌದು. ಟಿವಿ9 ಹಲವಾರು ಎಜುಕೇಷನ್ ಎಕ್ಸ್ಪೋಗಳು ಮತ್ತು ಬೇರೆ ಎಕ್ಸ್ಪೋಗಳನ್ನು ಮಾಡ್ಕೊಂಡು ಬಂದಿದೆ. ಸಾಕಷ್ಟು ಜನ ಟಿವಿ9 ಎಕ್ಸ್ಪೋ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ. ಅದರಲ್ಲೂ ಎಜುಕೇಷನ್ ಎಕ್ಸ್ಪೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಇರುತ್ತೆ. ಸೊ ಇವತ್ತು ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸೊ ನೀವು ಕೂಡ ಬನ್ನಿ, ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿ. ಇಲ್ಲಿ ಬರುವಂಥವ್ರಿಗೆ ಫ್ರೀ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಹಾಗೆ ಬರುವಂಥವರು ಇಲ್ಲಿ ತಮ್ಮ ವೆಹಿಕಲ್ಗಳನ್ನ ಪಾರ್ಕಿಂಗ್ ಕೂಡ ವ್ಯವಸ್ಥೆನ ಕೂಡ ಕಲ್ಪಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಪೂರ್ಣಿಮಾ, ಟಿವಿ9 ಬೆಂಗಳೂರು.